ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಈ ರೀತಿ ಹೊಲದಲ್ಲಿ ಊಟ ಮಾಡೋದು ಬಹುಶಃ ನೀವು ಬರೀ ಟಿ ವಿಲಿ ನೋಡಿರ್ತೀರಾ ಅನಿಸುತ್ತೆ. ಇಷ್ಟ ಆಗಿದ್ರೂ ಆಗಿರ್ಬೋದು, ಎಲ್ಲೇನೂ ಇರ್ಬೋದು. ನಾವು ನಿಮ್ಮನ್ನು ಇಲ್ಲಿ ಕರೆಸಿ ನಿಮಗೆ ಕಷ್ಟ ಆಯಿತು ಅನಿಸುತ್ತೆ ಅಲ್ವಾ? ಹಾಗೇನೂ ಇಲ್ಲ, ನನಗೆ ನಿಮ್ಮಷ್ಟು ರೂಢಿ ಇಲ್ಲದೆ ಇರ್ಬೋದು, ಆದರೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೂ ಹೊಲದಲ್ಲಿ ಊಟ ಮಾಡೋದು ಅಂದರೆ ತುಂಬ ಇಷ್ಟ. ವಾ ವಾ, ಚೆನ್ನಾಗಿ ಹೇಳಿದೆ ಬಿಡಮ್ಮ. ಮಾತು ಚೆನ್ನಾಗೇ ಇರುತ್ತೆ, ಮಾತಲ್ಲಿ ಯಾರಿಗೂ ಬಗ್ಗಲ್ಲ ಅಲ್ವಾ? ಮಾತಲ್ಲಿ ಗೆಲ್ಲೋದ್ರಿಂದ ಜನರು ಹತ್ರ ಆಗಲ್ಲ. ನನಗೆ ಎಲ್ಲರ ಜೊತೆನೂ ಬೆರ್ತಿರ್ಬೇಕು, ಹಾಗಾಗಿ ಕೆಲವೊಂದು ಸಲ ಬಿಟ್ಕೊಡೋಕ್ಕೂ ರೆಡಿನೇ. ಆದರೂ ನೀವು ಬೆರೆಯೋದು ಸ್ವಲ್ಪ ಕಷ್ಟ ಇದೆ. ನಿಮ್ಮ ಸಿಟಿಗೂ ನಮ್ಮ ಹಳ್ಳಿಗೂ ವ್ಯತ್ಯಾಸ ಇರುತ್ತಲ್ವಾ? ನೀವು ಬೆರೆಯೋದು ಸ್ವಲ್ಪ ಕಷ್ಟನೇ. ನನಗೆ ಹಾಗೆ ಅನ್ಸಲ್ಲ ಮೇಡಮ್. ಹಳ್ಳಿಗೂ ಸಿಟಿಗೂ ಕಂಪೇರ್ ಮಾಡಿದ್ರೆ ನನಗೆ ಹಳ್ಳಿನೇ ಇಷ್ಟ ಆಗುತ್ತೆ. ಮತ್ತು ಆಗೋ ಬದಲಾವಣೆಗಳಿಗೆ ಅಡ್ಡ ನಿಂತು ಸುಮ್ಮನೆ ಕೂಗೋಕ್ಕಿಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ರೆಡಿಯಾಗಿರಬೇಕು. ನಿಜ ನಿಜ ಮೇಡಮ್, ನೀವೊಂದು 4 ದಿನ ನಮ್ಮ ಜೊತೆಗೆ ಇದ್ಬಿಟ್ರೆ ನಾವೆಲ್ಲ ಬುದ್ಧಿವಂತರಾಗ್ಬಿಡ್ತೀವಿ. ಹೌದೌದು, ನಮ್ಮ ರಾಮನ್ ಥರ. ಹ್ಞೂ, ನಮ್ಮ ರಾಮ ಇತ್ತೀಚೆಗೆ ಶಾನೆ ಬುದ್ಧಿವಂತ ಆಗ್ತಾವನೆ. ಆದರೂ ನಮ್ಮ ಭಾವಂಗೆ ಹಳ್ಳಿ ಹುಡುಗಿನೇ ಹುಡುಕ್ತಿರೋದಲ್ವ ಮಾವ? ಅಂದರೆ ಸಿಟಿಯಿಂದ ಬರೋ ಹುಡುಗಿರು ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ. ಆದರೆ ಅವರಿಗೆ ಯಾವ ಥರ ಹುಡುಗಿ ಬೇಕು ಅನ್ನೋ ನಿರ್ಧಾರನ ರಾಮೋರೇ ಮಾಡಬೇಕಲ್ವಾ? ರಾಮ, ಬೇಗ ನಿರ್ಧಾರ ಹೇಳ. ಅವ್ರಿಂದ ನಂಗೆ ಹೇಳೇ ಇಲ್ವಲ್ಲ. ಏನು? ಯಾರು? ಏನಿಲ್ಲ ಅಪ್ಪಯ್ಯ, ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ಸರಿ, ಎಲ್ಲ ಕೈ ತೊಳ್ಕೊಂಡು ಊಟಕ್ಕೆ ಬನ್ನಿ. ಶಾರದಕ್ಕ, ನಾನು ನಿಮಗೆ ಸಹಾಯ ಮಾಡ್ತೀನಿ. ನೋಡಿದ್ರ ಅಕ್ಕ, ಹಿರಿ ಸೊಸೆ ಆಗೋಕ್ಕೆ ಹೆಂಗೆ ಮುಂದೆ ಹೋಗ್ತವಳೆ ಅಂತ. ನೀವು ಹಿಂಗೆ ಇಲ್ಲೇ ಕುತ್ಕೊಂಡಿದ್ರೆ ಮದುವೆ ಪಿಕ್ಸು ಅಷ್ಟೇ. ಮಾಡಿ ಮಾಡಿ ಮಾವನವ್ರಿಗೆ ರೊಟ್ಟಿನ ಚೆನ್ನಾಗಿ ಚೂರು ಚೂರು ಮಾಡಿ ಅದ್ರ ಮೇಲೆ ಸಾರು ಹಾಕಿ ಬಡಿಸಿ. ರಾಮು ಭಾವಂಗೆ 15 ರೊಟ್ಟಿನ ಒಟ್ಟಿಗೆ ಬಡಿಸಿ ಒಂದು ಪುಟ್ಟ ಬಟ್ಲಲ್ಲಿ ಸಾರು ಹಾಕ್ಕೊಟ್ರೆ ಸಾಕು. ಅವ್ರು ಹಾಗೆ ತಿನ್ನೋಕೆ ಇಷ್ಟಪಡ್ತಾರೆ. ಸರಿ. ಅಕ್ಕೋರೆ, ಯಾಕೆಲ್ಲ ಹಿಂಗೆ ಉಲ್ಟಾ ಹೇಳಿದ್ರಿ? ಮಾವನವ್ರಿಗೆ ತಿನ್ನೋ ವಿಚಾರದಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಇಷ್ಟ ಆಗೋದಿಲ್ಲ. ಇವತ್ತು ಇವಳಿಗಿದೆ, ಇವಳ ಅಸಲಿ ಬುದ್ಧಿವಂತಿಕೆ ಇಷ್ಟೇ ಅನ್ನೋದು ಮಾವನವ್ರಿಗೆ ಗೊತ್ತಾಗುತ್ತೆ. ಮಂಜ, ಬಾರಲ್ಲ, ನೀನು ಕೂತ್ಕೊಳ್ಳ. ಇಲ್ಲ ಸಾಹೇಬ್ರೆ, ನಮ್ಯಾಕೆ ತಿಂತೀವಿ, ನೀವು ಮಾಡಿ.
ಜಾನಕಿ, ಇಲ್ಲಿನ ಜನರದ್ದು ಊಟದ ವಿಚಾರ ಅಭ್ಯಾಸ ನಿನಗೆ ಗೊತ್ತಾಗಕ್ಕಿಲ್ಲ. ನಾನು ಬಡಿಸ್ತೀನಿ, ನೀನು ಕೂತ್ಕೊಮ್ಮ. ಪರವಾಗಿಲ್ಲ ಬಿಡಿ ಸಾರ್ದಕ್ಕ. ನಾನು ಹಿಂಗೆ ರೊಟ್ಟಿನ ಕಲ್ಸ್ಕೊಂಡು ತಿಂದು ಸಾನೇ ವರ್ಷ ಆಗೋಯ್ತು. ನಮ್ಮವ್ವ ಹಿಂಗೆ ಬಡಿಸ್ತಿದ್ಲು. ಈ ಹುಡುಗಿ ನಮ್ಮ ಅವ್ವನ ನೆನಪು ತರಿಸ್ಬಿಟ್ಲು. ಮಂತ್ರಿ ಆದಮೇಲೆ ಹೀಗೆಲ್ಲ ತಿನ್ನಕ್ಕೆಲ್ಲ ಆಯ್ತದೆ. ಈಗ ತಿಂತೀನಿ ನೋಡ್ತಾ ಇರಿ. ಬನ್ನಿ. ಮೇಡಮ್ ನೋಡಿದ್ರಾ, ಎಲ್ಲರೂ ನನ್ನ ಲಗ್ನ ದಿವಸನೇ ಮಾತಾಡ್ತಾವ್ರೆ. ನಾನು ಯಾರನ್ನ ಮದುವೆ ಆಗಬೇಕು ಅಂತ ನಂಗೆ ಹೆಂಗೆ ತಿಳಿತೈತೆ ಅಂತ ಹೇಳಿ. ಇಲ್ಲಾಂದರೆ ಅಪ್ಪಯ್ಯ ಯಾರನ್ನಾರು ತಂದು ಗಂಟು ಹಾಕ್ಬಿಡ್ತಾರೆ ಅಷ್ಟೇ. ಸ್ವಲ್ಪ ತಾಳ್ಮೆ ಇರಲಿ, ಹೇಳ್ತೀನಿ. ಆಮೇಲೆ ಎಲ್ಲರ ಮುಂದೆ ಹೇಳ್ಬಿಟ್ಟಿರ. ಅದಕ್ಕೆ ನಿಮಗೆ ಕಾಣಿಸಿದ ಸೊಸೆ ನನ್ನ ಕಣ್ಣಿಗೂ ಕಾಣ್ತಾವಳೆ. ನೀವು ಹೇಳ್ದಂಗೆ ಹೊಸಿ ತಾಳ್ಮೆಯಿಂದ ಕಾಯುಮ. ಹಾಂ, ನಾವು ಆ ಕಡೆಗೆ ಹೋಗುಮ ಬನ್ನಿ. ಅಯ್ಯೋ, ಇಲ್ಲಿ ಎಲ್ಲರೂ ಇದ್ದಾರೆ. ಅಯ್ಯೋ ನಡೀತೈತೆ, ಬನ್ನಿ ಬನ್ನಿ, ನಾನು ಹೇಳ್ತೀನಿ. ಹುಷಾರಾಗಿ ಬನ್ನಿ. ಈಗ ಹೇಳಿ, ನಂಗೆ ಹೆಂಗೆ ಗೊತ್ತಾಯ್ತದೆ ನನ್ನ ಮನಸ್ಸಿಗೆ ಯಾವ ಹುಡುಗಿ ಇಷ್ಟ ಅಂತ ಹೆಂಗೆ ತಿಳ್ಕೊಳ್ಳೋದು? ನಗ್ಬೇಡಿ ನೀವು, ನೀವೇ ನೋಡಿದ್ರಲ್ಲ ಎಲ್ಲ ನನ್ನ ಆಡ್ಕೋತಾರೆ. ಈಗ ಹೇಳಿ. ಸರಿ, ನಾನು ಹೇಳ್ತೀನಿ, ಆದರೆ ನೀವು ಗಮನ ಇಟ್ಟು ಕೇಳಬೇಕು. ಓ ವಾಕೆ ವಾಕೆ. ನೀವು ಇಷ್ಟಪಡೋ ಹುಡುಗಿ ಜೊತೆ ನೀವಿದ್ದಾಗ ಮನಸ್ಸಿನಲ್ಲಿ ಏನೋ ಒಂಥರ ಭಾವನೆ, ಯಾವಾಗಲೂ ಒಂಥರ ಚಡ್ಪಡಿಕೆ. ಪೂರ್ತಿ ಜೀವನ ಅವಳ ಜೊತೆನೇ ಕಳಿಬೇಕು ಅನ್ನೋ ಆಸೆ. ನಿಮ್ಮ ದಿನನಿತ್ಯದ ಕೆಲಸ ಎಲ್ಲ ತಲೆ ಕೆಳಗಾಗತ್ತೆ. ನೀವು ಇಷ್ಟಪಡೋ ವ್ಯಕ್ತಿ ಹಿಂದೆನೇ ಓಡಾಡಬೇಕು, ಮಾತಾಡಬೇಕು ಅನಿಸುತ್ತೆ. ಏನೋ ಒಂದು ಹುಡುಗಿಗೋಸ್ಕರ ಇಷ್ಟೆಲ್ಲ ಆಯ್ತಾಯ್ತಾ? ಯಾವ್ದಾರು ಸುಲಭವಾಗಿರೋದು ಹೇಳಿ, ಒಂದೇ ಒಂದು ದಿವಸ ಗಟ್ಟಿಯಾಗಿರೋಂಥದ್ದು ಹೇಳಿ. ಒಂದೇ ಒಂದು ನಿಜವಾದ ದಾರಿ ಒಂದಿದೆ ಕಂಡಿಡಿಯೋಕ್ಕೆ. ಅದೇನಂದರೆ, ಒಂದು ನಿಮಿಷ. ಹಲೋ ಅಪ್ಪ, ಹೇಳಿ. ಏನು? ಹೌದಾ, ಸರಿ, ನಾನು ಇವಾಗಲೇ ಬರ್ತೀನಿ. ರಾಮೋರೆ, ತುಂಬ ಅರ್ಜೆಂಟ್ ಇದೆ. ಅಪ್ಪ ನನಗೋಸ್ಕರ ಕಾಯ್ತಿದ್ದಾರೆ. ನಾನು ಇವಾಗಲೇ ಹೋಗಬೇಕು. ಆಮೇಲೆ ಬಂದು ಹೇಳ್ತೀನಿ. ಮರಿದೆ ಬನ್ನಿ, ನಾನು ತಿಳ್ಕೊಳ್ದೆ ಇಲ್ಲಿಂದ ಹೋಗೋಕ್ಕಿಲ್ಲ.
ಸರಿ ಸರಿ, ನಾನು ಹೀಗೋಗಿ ಹಾಗೆ ಬರ್ತೀನಿ. ತುಂಬಾ ಇಂಪಾರ್ಟೆಂಟ್, ಹೋಗಲೇಬೇಕು. ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ಅಲ್ಲಿ ಗಂಟ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಸರಿ. ಹಾಗಂದ್ರೆ ಏನ್ರಿ? ಫೆಲೋಶಿಪ್ ಅಂದ್ರೆ ದೊಡ್ಡ ಗೌರವ ಕಣೆ. ಅಪ್ಪ, ಮಗಳಿಗೆ ಸಿಕ್ಕಿದೆ. ಅಪ್ಪ, ಕಂಗ್ರಾಟ್ಸ್ ಜಾನು, ನೀನು ಫೆಲೋಶಿಪ್ಪಿಗೆ ಅಪ್ಲೈ ಮಾಡಿದ್ಯಲ್ಲ, ರಿಪ್ಲೈ ಬಂದಿದೆ. ಟ್ರೈನಿಂಗಿಗೆ ಡೆಲ್ಲಿಗೆ ಹೋಗ್ಬೇಕಂತೆ. ಅಪ್ಪ, ಅದು ಎಷ್ಟು ದಿನದಿಂದ ಕಾಯ್ತಿದ್ನೋ ಇದಕ್ಕೆ. ವಾವ್, ಐ ಆಮ್ ಸೋ ಹ್ಯಾಪಿ. ಜಾನು, ನೀನು ಅನ್ಕೊಂಡಿದ್ದೆಲ್ಲ ಆಗ್ತಿದೆಯಲ್ಲ, ಈಗಲಾದರೂ ಮದುವೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ಸುಶಿ, ಇವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾ? ಜಾನು, ಇದಕ್ಕೆ ಏನಾಗಬೇಕೋ ಅದನ್ನೆಲ್ಲ ಬೇಗ ಕಳಿಸ್ಕೊಡು. ನೀನು ಬೇಗ ಕಳಿಸ್ಕೊಟ್ರೆ ಡೆಲ್ಲಿಗೆ ಯಾವಾಗ ಹೋಗಬೇಕು ಅಂತ ಅಲ್ಲಿಂದನೂ ಬೇಗ ರಿಪ್ಲೈ ಬರುತ್ತೆ. ಹಾಂ ಸರಿನಪ್ಪ, ಈಗಲೇ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊತೀನಿ. ಮನೆಗೆ ಹೋಗಿ ಹೊರಡಕ್ಕೆ ತಯಾರಿ ಮಾಡ್ಕೋಬೇಕು ನಾನು. ಹೊರಡೋಣವಾ? ರಾಮ ಎಲ್ಲಿ? ಇನ್ನೂ ಬಂದಿಲ್ವಾ ಸರ್ದಕ್ಕ? ಅಯ್ಯಯ್ಯೋ, ಬಾವ ಕಾಣಿಸ್ತಿಲ್ವಾ? ಆ ಟೀಚರ್ ಜೊತೆ ಹೋಗಿದಾರೋ ಹೇಗೆ? ಛೇ, ಈ ಸಿಟಿ ಹೆಣ್ಮಕ್ಳಿಗೆ ಈ ಹಳ್ಳಿ ವಿಚಾರಗಳೆಲ್ಲ ಅರ್ಥನೇ ಆಗಲ್ಲಪ್ಪ. ಇಷ್ಟೊತ್ತಲ್ಲಿ ಯಾರಾದರೂ ನೋಡಿದ್ರೆ ಏನು ತಿಳ್ಕೊಳ್ಳಲ್ಲ, ಊರೆಲ್ಲ ಸುದ್ದಿ ಆಗತ್ತೆ. ದೊಡ್ಡ ಮನೆ ಮರ್ಯಾದೆ ಏನಾಗಬೇಡ. ಸಾಹೇಬ್ರೆ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಕ್ಕವ್ರೆ, ಮೇಡಮ್ ಆಗಲೇ ಆ ಕಡೆಯಿಂದ ಹೊಂಟ್ರು. ನನ್ನ ಕೈ ತೋರಿಸಿ ಟಾಟಾ ಮಾಡಿದ್ರು ನನ್ನ ನೋಡಲೇ ಇಲ್ಲ. ನೀನೇನು ರಾಣಿನ ನಿನಗೆ ಟಾಟಾ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ? ಖಂಡಿತ ವಿಷಯ ತಿಳ್ಕೊಳ್ದೆ ಯಾಕಮ್ಮ ಕೂಗಾಡ್ತೀಯ? ಹಾಗಲ್ಲ ಮಾವ, ಊಟಕ್ಕೆ ಅಂತ ಬಂದವರು ದೊಡ್ಡವ್ರಿಗೆ ಹೇಳ್ಬಿಟ್ಟು ಹೋಗಬೇಕು ಅನ್ನೋ ಜ್ಞಾನನೂ ಇಲ್ವಾ ಅವ್ರಿಗೆ? ಟೀಚರ್ ಅಂತೆ. ಅವ್ರ ಅವಸರದಲ್ಲಿ ಹೊರಡ್ತಿದ್ರು ಅಂತ ಹೇಳಿದ್ನಲ್ಲ. ಸರಿ ಬಿಡಿ, ಏನೋ ಕೆಲಸ ಬಂದಿರಬೇಕು. ನೀವು ಆಮೇಲೆ ಬನ್ನಿ, ನಾನು ಹೊಸಕ್ಕೆ ಹೊರಡ್ತೀವಿ. ಬರಲ್ಲ? ಹಾಳತವಳೆ, ಎಲ್ಲಿಂದ ಹಿಡ್ಕೊಂಬಂದ್ರೆ ನಿನ್ನ? ಇಡಿಯಟ್. ಹೇಗಾದ್ರೂ ಮಾಡಿ ಆ ಟೀಚರ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ಮಾವನ ಮುಂದೆ ನಾನು ಏನೇನೋ ಹೇಳ್ತಿದ್ರೆ ಎಲ್ಲ ಪ್ಲಾನ್ ಹಾಳು ಮಾಡ್ಬಿಟ್ಲು. ಛೇ, ಇಲ್ಲಿಂದ ಹೊರಟೋಗು, ನನ್ನ ಕಣ್ಮುಂದೆ ನಿಂತ್ಕೋಬೇಡ. ಹೋಗೆ. ರಾಮ, ಮೇಡಮ್ ಇಲ್ಲಿ? ಸರ್ದವ, ಅವರು ಮನೆಗೆ ಹೋಗವ್ರೆ. ಮತ್ತೆ ನೀನಾಗಿಲ್ಲೇ ಇದೆಯಾ? ನಡಿ ಹೋಗುಮ್ಮ. ಇಲ್ಲ ಇಲ್ಲ, ಅವ್ರು ಬರ್ತಾರಂತೆ, ನೀನು ನಡಿ. ಮತ್ತೆ ಬರ್ತಾರಂತ? ಹ್ಞೂ ಸರ್ದವ, ಅದೇನೋ ಇಂಪಾರ್ಟೆಂಟ್ ಕೆಲಸ ಅಂತ ಅವ್ರ ಅಪ್ಪ ಇಂಥವಿಂದ ಫೋನ್ ಬಂದಿತ್ತು. ಅದಕ್ಕೆ ಮತ್ತೆ ಬರ್ತೀನಿ ಅಂತ ಹೇಳೋಗವ್ರೆ. ನೀನು ನಡಿ. ಸಾಹೇಬ್ರು ಕೇಳಿದ್ರು ನಿನ್ನ, ಬಿರ್ನೆ ಬಾ. ಸರಿ. ಅನ್ಸುತ್ತೆ. ಬನ್ನಿ. ಹೋದ ಕೆಲಸ ಏನಾಯ್ತು? ಭರ್ಜರಿಯಾಗಾಯ್ತು ಕಣೆ, ಸೂಪರ್. ಸರಿ ಜಾನು, ಬೇಗ ಫ್ರೆಶ್ ಆಗಿ ಬಾ. ಅಡುಗೆ ರೆಡಿ ಇದೆ, ಊಟ ಮಾಡುವಂತೆ. ನೀವು ಫ್ರೆಶ್ ಆಗಿ ಬನ್ನಿ.
ಸುಶಿ ಅದು ನಾನು ಜಾನು ಹೊರಗಡೆ ಒಂದು ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಬಂದ್ವಿ. ಊಟ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡ್ತೀವಿ. ಹೌದಾ? ನಾನೊಬ್ಳು ಮನೇಲಿ ಕಾಯ್ತಾ ಇರ್ತೀನಿ. ನನಗೂ ಚಾಟ್ಸ್ ಅಂದರೆ ತುಂಬ ಇಷ್ಟ. ಪಾರ್ಸಲ್ ತರಬೇಕು ಅಂತ ನಿಮ್ಮಿಬ್ರಿಗೂ ಅನಿಸ್ಲೇ ಇಲ್ವಾ? ಸುಶಿ ಅದು ಪಾವ್ ಭಾಜಿ ತರೋಣ ಅಂತ ಅಂದ್ಕೊಂಡೆ, ಆದರೆ ಕೆಲಸದ ಮಧ್ಯೆ ಮರೆತುಬಿಟ್ಟೆ ಕಣೆ. ಹೋಗ್ಲಿ ಬಿಡಿ. ನಿಮ್ಮ ತೋಟದಲ್ಲಿ ಬೆಳೆದಿದ್ದ ಸೊಪ್ಪಿಂದ ಸಾರು ಮಾಡಿದ್ದೀನಿ, ಬಂದು ಟೇಸ್ಟ್ ನೋಡಿ. ಹೌದಾ? ನಿಜವಾಗ್ಲೂ? ಇವತ್ತು ನಾನು ಪಕ್ಕಾ ರೈತ ಆದಂಗೆ ಆಯಿತು. ಇದ್ರದ್ದು ಎಲ್ಲ ಕ್ರೆಡಿಟ್ ರಾಮು ಅವ್ರಿಗೆ ಹೋಗಬೇಕು. ನಾನು ಇವಾಗಲೇ ಹೋಗಬೇಕು, ಆಮೇಲೆ ಬಂದು ಹೇಳ್ತೀನಿ. ಮರೀದೆ ಬನ್ನಿ, ನಾನು ತಿಳ್ಕೊಳ್ದೆ ಇಲ್ಲಿಂದ ಹೋಗೋಕ್ಕಿಲ್ಲ. ಅಪ್ಪ ಅಮ್ಮ, ನಂಗೊಂಚೂರು ಕೆಲಸ ಇದೆ, ನಾನು ಬರ್ತೀನಿ. ಜಾನಕಿ, ಜಾನಕಿ ಊಟ. ಜಾನು ಎಲ್ಲಿಗೆ ಹೋಗ್ತಿದೀಯೇ? ನಿಂತ್ಕೊಳೆ. ಜಾನಕಿ, ಅಪ್ಪ ಮಗಳಿಬ್ರು ಸರಿಯಾಗಿದ್ದೀರಾ. ಬರ್ಬರ್ತಾ ನೀವೂ ಹೆಂಡತಿ ಒಬ್ಳು ಮನೇಲಿ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಡ್ತೀರಾ. ಪರವಾಗಿಲ್ಲ ಬಿಡಿ. ಸುಶಿ, ಸೊಪ್ಪಿನ ಸಾರಿಗೆ ಏನು ಮಸಾಲೆ ಹಾಕಿದೆಯೇ? ಪರಿಮಳ ತೋರಿಸು ಬಾರೆ, ತೋರಿಸೆ. ಎಷ್ಟೇ ಪ್ರಯತ್ನ ಪಟ್ಟರು ಆ ಟೀಚರ್ ಹೆಸರನ್ನ ಇವತ್ತು ಕೆಡ್ಸೋಕ್ಕೆ ಆಗಲಿಲ್ವಲ್ಲ. ಆ ಕೋಣ ಇನ್ನೂ ಮನೆಗೆ ಬಂದಿಲ್ಲ ಅಂದರೆ ಅವಳ ಜೊತೆನೇ ಲಲ್ಲೆ ಹೊಡಿತಾ ಕೂತಿದ್ದಾನೋ ಏನೋ. ಇದನ್ನು ಕಾರಣವಾಗಿ ಹೇಳಿ ಮಾವನ ಮನಸ್ಸನ್ನ ಈಗಲಾದರೂ ಬದಲಾಯಿಸೋಣ. ಏನಿದು, ಇಷ್ಟೊತ್ತಾದರೂ ಬಾವ ಮನೆಗೆ ಬಂದೇ ಇಲ್ವಲ್ಲ? ಮಾವ, ನಾನು ಹೋಗಿ ನೋಡ್ಕೊಂಬರ್ಲಾ? ಬೇಡ ಸೊಸಿಮ್ಮ, ನಾನು ರಾಮನ್ ತವ ಮಾತಾಡಿದೆ. ಮೇಡಮ್ಗೋಸ್ಕರ ಕಾಯ್ತಿರ್ತೀನಿ. ಮೇಡಮ್ ಬಂದ್ಮ್ಯಾಕ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ದ. ಮೇಡಮ್ ಇನ್ನೂ ಬಂದಿಲ್ವೋ ಏನೋ. ಏನು ಶಾರದಕ್ಕ ನೀವು ಇಷ್ಟೊಂದು ಸಲೀಸಾಗಿ ಹೇಳಿಬಿಟ್ರಿ? ರಾಮು ಬಾವ ಹುಡುಗಿರ ವಿಚಾರದಲ್ಲಿ ಯಾವತ್ತೂ ಈ ರೀತಿ ಇದ್ದವರೇ ಅಲ್ಲ. ಅದು ಅಲ್ಲದೆ ಇಷ್ಟು ಹೊತ್ತಲ್ಲಿ ಹೊಲದಲ್ಲಿ ಛೇ ಯಾರಾದರೂ ನೋಡಿದ್ರೆ ಊರು ತುಂಬ ಅದೇ ಸುದ್ದಿ ಆಗೋಗುತ್ತೆ. ಮಾವ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಇರಮ್ಮ, ನಂದು ಕೆಲಸ ಮುಗಿದಿದೆ. ಶಾರದಕ್ಕ ಬನ್ನಿ, ಅದೇನು ಅಂತ ನೋಡವ. ನನಗೋಸ್ಕರ ಒಂದೇ ಜಾಗದಲ್ಲಿ ಇಷ್ಟೊತ್ತು ಕಾಯ್ತಾ ನಿಂತಿದ್ದಾರ. ಛೇ, ಎಂಥ ತಪ್ಪು ಮಾಡಿದೆ ನಾನು. ರಾಮು ಅವರೇ, ಮೇಡಮ್, ನಂಗೆ ಪಕ್ಕಾ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಸಾರಿ ರಾಮು ಅವರೇ, ನನ್ನ ಕ್ಷಮಿಸಿ. ಅಲ್ಲ, ನೀವು ಇಷ್ಟೊತ್ತವರೆಗೂ ಕಾಯ್ತಿದ್ದೀರಾ? ನಾನು ಬರೋದು ಲೇಟ್ ಆಗಿದ್ದು ಗೊತ್ತಾಗಿದ್ದ ತಕ್ಷಣ ಹೊರಟ್ಬಿಡ್ಬೇಕಿತ್ತಲ್ವಾ? ಅದೇಂಗಾಯ್ತದೆ? ನೀವು ಬರ್ತೀನಿ ಅಂತ ಹೇಳೋಗಿದ್ರಿ ತಾನೇ. ಈಗ ನೀವು ಬರೋವಾಗ ನಾನಿಲ್ಲ ಅಂದಿದ್ರೆ ನಿಮಗೆ ಬೇಸರ ಆಯ್ತಿರ್ಲಿಲ್ವೇ? ಆದರೂ ನಾನು ಅಕಸ್ಮಾತ್ ಬರದೇ ಹೋಗಿದ್ರೆ? ನನ್ನ ಮನಸ್ಸು ಹೇಳ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಬೇಕಾರೆ ನಾನು ಬೆಳಗ್ಗೆ ಗಂಟೆ ಇಲ್ಲೇ ಕಾಯ್ಕೊಂಡು ಕೂತಿರ್ತಿದ್ದೆ. ಎಂಥವ್ ನೀನು? ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನಲ್ಲ. ಇಷ್ಟೊಂದು ನಂಬಿಕೆನ ನನ್ನ ಮೇಲೆ. ಈ ಥರ ಹುಡುಗ ಜೀವನ ಪೂರ್ತಿ ಹುಡುಕಿದ್ರೂ ಸಿಗಲ್ಲ.
ಜಾನಕಿ, ನನಗಿವನೇ ಸರಿಯಾದ ಜೋಡಿ. ಹೇಳ್ಬಿಡು, ಈಗಲೇ ಹೇಳ್ಬಿಡು. ಹೇಳಿ ಮೇಡಮ್. ಹಾಂ,